ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇವತ್ ನಾನು ದೀಪಾವಳಿ ವಿಶೇಷ ಗರಿಗರಿಯಾದ ನಿಪ್ಪಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮತ್ತೇಕೆ ತಡ, ಬನ್ನಿ ಹೇಗ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಿಪ್ಪಟ್ ರೆಸಿಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮೈದಾ, ಕಡಲೆ ಬೀಜ, ಹುರ್ಗಡ್ಲೆ, ಅಕ್ಕಿ ಹಿಟ್ಟು, ಜೀರಿಗೆ, ಕರ್ಬೇವಿನ ಸೊಪ್ಪು, ರೆಡ್ ಚಿಲ್ಲಿ, ಬಿಳಿ ಎಳ್ಳು, ಕೊಬ್ಬರಿ, ಉಪ್ಪು ಮತ್ತು ಹಿಂಗು. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇದ್ರೆ ಗರಿಗರಿಯಾದ ನಿಪ್ಪಟ್ಟು ಮನೆಯಲ್ಲೇ ರೆಡಿ ಆಗುತ್ತೆ. ಮೊದಲು ಪ್ಯಾನ್ಗೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಅಟ್ಲೀಸ್ಟ್ 10 ಮಿನಿಟ್ಸ್ ಆದ್ರೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು. ಅದರಿಂದ ಕಡಲೆ ಬೀಜ ಯಾವುದೇ ಕಾರಣಕ್ಕೂ ಓವರ್ ರೋಸ್ಟ್ ಆಗೋಲ್ಲ. ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅದನ್ನ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದೇ ಪ್ಯಾನ್ಗೆ ಕರ್ಬೇವಿನ ಸೊಪ್ಪು ಮತ್ತು ರೆಡ್ ಚಿಲ್ಲಿನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ಕೂಡ ಲೋ ಫ್ಲೇಮ್ ಅಲ್ಲಿ ಅಟ್ಲೀಸ್ಟ್ 5 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಡ್ರೈ ರೋಸ್ಟ್ ಆದ್ಮೇಲೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ಯಾನ್ಗೆ ಎಣ್ಣೆ ಹಾಕೊಂಡು ಕುದಿಯೋಕ್ ಬಿಡೋಣ. ಆ ಟೈಮಲ್ಲಿ ಒಂದು ಮಿಕ್ಸಿ ಜಾರ್ಗೆ ರೋಸ್ಟ್ ಮಾಡಿದಂತಹ ಕಡಲೆ ಬೀಜ, ಹುರ್ಗಡ್ಲೆ, ಕೊಬ್ಬರಿ, ಜೀರಿಗೆ ಮತ್ತೆ ಡ್ರೈ ರೋಸ್ಟ್ ಆಗಿರೋ ಕರ್ಬೇವಿನ ಸೊಪ್ಪು, ರೆಡ್ ಚಿಲ್ಲಿ ಹಾಕೊಂಡು ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಬೌಲ್ಗೆ ಮೈದಾ, ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಅದ್ರ ಜೊತೆಗೆ ತರಿತರಿಯಾಗಿ ಗ್ರೈಂಡ್ ಮಾಡಿರೋ ಐಟಮ್ಸ್ ಹಾಕಿ ಅದಕ್ಕೆ ಉಪ್ಪು ಮತ್ತೆ ಹಿಂಗು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಆದ್ಮೇಲೆ ಅದೇ ಬೌಲ್ಗೆ 4 to 5 ಸ್ಪೂನ್ ಕುದಿಸಿರೋ ಎಣ್ಣೆ ಹಾಕ್ಬೇಕು. ಎಣ್ಣೆ ಬಿಸಿ ಇರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪನೇ ಬಿಸಿ ನೀರು ಹಾಕೊಂಡು ಚಪಾತಿ ಹಿಟ್ಟು ಬರೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಹಾಗೆ ಅದನ್ನ 10 ಮಿನಿಟ್ಸ್ ರೆಸ್ಟ್ ಅಲ್ಲಿ ಇಡ್ಬೇಕು. ಅದಾದ್ಮೇಲೆ ಅದನ್ನ ರೌಂಡ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಪ್ರೆಸ್ಸರ್ ಅಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ಕೊಂಡು ನಮಗ್ ಬೇಕಾಗಿರೋ ಶೇಪ್ ಅಲ್ಲಿ ಪ್ರೆಸ್ ಮಾಡ್ಕೊಂಡು ಒಂದೊಂದಾಗಿ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೇಕು. ಅದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಗರಿಗರಿಯಾದ ನಿಪ್ಪಟ್ ಮನೆಯಲ್ಲೇ ರೆಡಿ ಆಗುತ್ತೆ. ಹಬ್ಬದ ಸಮಯದಲ್ಲಿ ಸ್ವೀಟ್ ಜೊತೆಗೆ ಹೋಮ್ ಮೇಡ್ ಸ್ನಾಕ್ಸ್ ಆಗಿ ನಿಪ್ಪಟ್ಟು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಇದೆಲ್ಲ ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ
ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.